ಇವ್ರದ್ದು ಸ್ಟುಡಿಯೋ ಐತೆ, ಇವ್ರದ್ದು ಸ್ಟುಡಿಯೋ ಐತೆ. ಅಲ್ಲಿ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಹಾರ್ಡ್ವೇರ್ ಅಂಗಡಿ ಐತೆ. ಬೆಂಕಿ ಹಚ್ಚೋರಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಾರ್ ತಗೊಂಡ್ ಬರ್ತಾ ಇದ್ದೋ. ಬಂದು ನಯರ ಪೆಟ್ರೋಲ್ ಬಂಕ್ ಹತ್ರ ಹೋದೋ. ಬಂದ ತಕ್ಷಣ ಆ ಕಡೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಲ್ಲ, ಕಾರ್ ಸೈಡ್ ಹಾಕೋಣ ಅಂತ ಬಂದ ತಕ್ಷಣ ರಾಡು ಲಾಂಗ್ ಅಲ್ಲಿ 7-8 ಜನ ನಿಂತ್ಕೊಂಡು, ಒಂದ್ 10-15 ಜನ ನಿಂತ್ಕೊಂಡು, ಈ ಕಡೆ ಇಲ್ಲಿ ಲಾಂಗ್ ಅಲ್ಲಿ ಬೀಳ್ತು, ಈ ಕಡೆ ರಾಡು ಈ ಕಡೆಯಿಂದ ಬೀಳ್ತು. ರಾಡ್ ಬಂದ್ ನನ್ ಕೈ ಬಿಡ್ತು. ರಾಡು ಒಳಗಡೆ ಐತೆ, ರಾಡು ಒಳಗಡೆ ಐತೆ. ಬಂದು ಒಂದ್ 7-8 ಜನ 10-15 ಜನ ಇದ್ರು. ಲಾಂಗು ಮತ್ತೆ ರಾಡ್ ಹೊಡೆದಾರೆ. ಲಾಂಗ್ ಇದೇ ರಾಡು, ಇದೇ ರಾಡು ಕೈಗೆ ಡ್ರೈವಿಂಗ್ 5 ನಿಮಿಷ MRA ಕತ್ತಿ ಏನಾರ ಈಚೆ ಇದ್ರೆ ನಂಗೆ ರಾಡ್ ಹೊಡಿಬೇಕಾಯ್ತು. ಗ್ಲಾಸ್ ಓಪನ್ ಆಗಿತ್ತು, MRA ಕತ್ ಕೊಡಿಬೇಕಾಯ್ತು. ಲಾಂಗ್ ಗಾಡಿ ಆರ್ಸಿ ಓನರ್ ಬಂದ್ ನಾನೇನೆ ಓನರು, ಇವ್ನು ಡ್ರೈವಿಂಗ್ ಮಾಡ್ತಿದ್ದ. ಸುಮಾರು 15-20 ಜನ ಅಲ್ಲಿ ನಮ್ಮ ಇವ್ರದ್ದು ಸ್ಟುಡಿಯೋ ಮತ್ತೆ ಸ್ಟುಡಿಯೋ ಐತೆ. ಬೆಂಕಿ ಹಚ್ಚೋರೆ ಅಂದ್ರು, ಹೋಗಕ್ಕೆ ಬಿಡ್ಲಿಲ್ಲ, ಅಲ್ಲಿ ಹಚ್ಬಿಟ್ಟಿದ್ರು ಆಲ್ರೆಡಿ. ಬೆಂಕಿ ಹಚ್ಬಿಟ್ಟಿದ್ರು ಆಲ್ರೆಡಿ. ಇದ್ರ ಹತ್ರ ಒಂದು ಟಿವಿಎಸ್ ಶೋರೂಮ್ ಐತೆ. ಯೂಟರ್ನ್ ತಗೊಂಡೆ ನಾವು ಬೆಂಕಿ ಹಚ್ಬಿಟ್ಟಿದಾರಲ್ಲ, ನೇರ ಪೆಟ್ರೋಲ್ ಬಂಕ್ ಹತ್ರ ಸೈಡ್ ಹಾಕೋಣಂತ. ಸೈಡ್ ಹಾಕೋಷ್ಟೊಳಗೆ ಹೊಡೆದ್ರು. ಅಲ್ಲಿ ನಿಲ್ಸಿಲ್ಲ, ವಾಪಸ್ ಇಲ್ಲಿ ಬಂದು ಸ್ಟಾಪ್ ಮಾಡ್ಕೊಂಡು ಯಾವ್ದೇ ಪೊಲೀಸ್ ಇಂದ ರೆಸ್ಪಾನ್ಸ್ ಬಂದಿಲ್ಲ. ಪೊಲೀಸ್ ಇಂದ ಪೊಲೀಸರು ಏನಂದ್ರು ಅಂದ್ರೆ, ಸರ್ ಅದು ನೋಡಿಲ್ಲ ಸರ್, ಹೋಗಕ್ಕೆ ಬಿಟ್ಟಿಲ್ಲ. ಆಲ್ರೆಡಿ ಹಾರ್ಡ್ವೇರ್ ಅಂಗಡಿ ಪೈಪ್ ಎಲ್ಲ ಬೆಂಕಿ ಹಚ್ಬಿಟ್ಟಿದಾರಂತೆ. ನಮ್ದು ನೋಡಕ್ಕೆ ಬಿಟ್ಟಿಲ್ಲ ಸರ್, ನಮ್ ಸ್ಟುಡಿಯೋ ನೋಡಕ್ಕೆ ಬಿಟ್ಟಿಲ್ಲ. ಯಾವ ಪೊಲೀಸ್ ಬಂದು ಇಲ್ಲಿ ಏನು ಕೇಳಿಲ್ಲ. ಈ ಕೇಳಿಕ್ಕೆ ಏನಂದ್ರೆ ಗಾಡಿ ಎತ್ಕೊ ಹೊಂಟೋಗಿ ಬೀಸಿದ್ರು ಸರ್, ಕಲ್ಲು ಎಲ್ಲ ಬೀಸಿದ್ದಾರೆ. ಇವ್ರದ್ದು ಸ್ಟುಡಿಯೋ ಐತೆ, ಅಲ್ಲಿ ಇಲ್ಲಿ ನಮ್ಮ ಚಿಕ್ಕಪ್ಪನ ಮಗಂದು ಹಾರ್ಡ್ವೇರ್ ಅಂಗಡಿ ಐತೆ. ಬೆಂಕಿ ಹಚ್ಚೋರಿ ಅಂತ ಹೇಳಿದ್ರು, ಅದಕ್ಕೋಸ್ಕರ ಕಾರ್ ತಗೊಂಡ್ ಬರ್ತಾ ಇದ್ದೋ. ಬಂದು ನಯರ ಪೆಟ್ರೋಲ್ ಬಂಕ್ ಹತ್ರ ಹೋದೋ. ಬಂದ ತಕ್ಷಣ ಆ ಕಡೆ ಬೆಂಕಿ ಹಚ್ಚಿದ್ರು. ಬೆಂಕಿ ಹಚ್ಚಲ್ಲ, ಕಾರ್ ಸೈಡ್ ಹಾಕೋಣ ಅಂತ ಬಂದ ತಕ್ಷಣ ರಾಡು ಲಾಂಗ್ ಅಲ್ಲಿ 7-8 ಜನ ನಿಂತ್ಕೊಂಡು, ಒಂದ್ 10-15 ಜನ ನಿಂತ್ಕೊಂಡು, ಈ ಕಡೆ ಇಲ್ಲಿ ಲಾಂಗ್ ಅಲ್ಲಿ ಬೀಳ್ತು, ಈ ಕಡೆ ರಾಡು ಈ ಕಡೆಯಿಂದ ಬೀಳ್ತು. ರಾಡ್ ಬಂದ್ ನನ್ ಕೈ ಬಿಡ್ತು. ರಾಡು ಒಳಗಡೆ ಐತೆ. ಬಂದು ಒಂದ್ 7-8 ಜನ 10-15 ಜನ ಇದ್ರು. ಲಾಂಗು ಮತ್ತೆ ರಾಡ್ ಹೊಡೆದಾರೆ. ಲಾಂಗ್ ಇದೇ ರಾಡು ಕೈಗೆ ಡ್ರೈವಿಂಗ್ 5 ನಿಮಿಷ MRA ಕತ್ತಿ ಏನಾರ ಈಚೆ ಇದ್ರೆ ನಂಗೆ ರಾಡ್ ಹೊಡಿಬೇಕಾಯ್ತು. ಗ್ಲಾಸ್ ಓಪನ್ ಆಗಿತ್ತು, MRA ಕತ್ ಕೊಡಿಬೇಕಾಯ್ತು. ಲಾಂಗ್ ಗಾಡಿ ಆರ್ಸಿ ಓನರ್ ಬಂದ್ ನಾನೇನೆ ಓನರು, ಇವ್ನು ಡ್ರೈವಿಂಗ್ ಮಾಡ್ತಿದ್ದ. ಸುಮಾರು 15-20 ಜನ ಅಲ್ಲಿ ನಮ್ಮ ಇವ್ರದ್ದು ಸ್ಟುಡಿಯೋ ಮತ್ತೆ ಸ್ಟುಡಿಯೋ ಐತೆ. ಬೆಂಕಿ ಹಚ್ಚೋರೆ ಅಂದ್ರು, ಹೋಗಕ್ಕೆ ಬಿಡ್ಲಿಲ್ಲ, ಅಲ್ಲಿ ಹಚ್ಬಿಟ್ಟಿದ್ರು ಆಲ್ರೆಡಿ. ಬೆಂಕಿ ಹಚ್ಬಿಟ್ಟಿದ್ರು ಆಲ್ರೆಡಿ. ಇದ್ರ ಹತ್ರ ಒಂದು ಟಿವಿಎಸ್ ಶೋರೂಮ್ ಐತೆ. ಯೂಟರ್ನ್ ತಗೊಂಡೆ ನಾವು ಬೆಂಕಿ ಹಚ್ಬಿಟ್ಟಿದಾರಲ್ಲ, ನೇರ ಪೆಟ್ರೋಲ್ ಬಂಕ್ ಹತ್ರ ಸೈಡ್ ಹಾಕೋಣಂತ. ಸೈಡ್ ಹಾಕೋಷ್ಟೊಳಗೆ ಹೊಡೆದ್ರು. ಅಲ್ಲಿ ನಿಲ್ಸಿಲ್ಲ, ವಾಪಸ್ ಇಲ್ಲಿ ಬಂದು ಸ್ಟಾಪ್ ಮಾಡ್ಕೊಂಡು ಯಾವ್ದೇ ಪೊಲೀಸ್ ಇಂದ ರೆಸ್ಪಾನ್ಸ್ ಬಂದಿಲ್ಲ. ಪೊಲೀಸರು ಏನಂದ್ರು ಅಂದ್ರೆ, ಸರ್ ಅದು ನೋಡಿಲ್ಲ ಸರ್, ಹೋಗಕ್ಕೆ ಬಿಟ್ಟಿಲ್ಲ. ಆಲ್ರೆಡಿ ಹಾರ್ಡ್ವೇರ್ ಅಂಗಡಿ ಪೈಪ್ ಎಲ್ಲ ಬೆಂಕಿ ಹಚ್ಬಿಟ್ಟಿದಾರಂತೆ. ನಮ್ದು ನೋಡಕ್ಕೆ ಬಿಟ್ಟಿಲ್ಲ ಸರ್, ನಮ್ ಸ್ಟುಡಿಯೋ ನೋಡಕ್ಕೆ ಬಿಟ್ಟಿಲ್ಲ. ಯಾವ ಪೊಲೀಸ್ ಬಂದು ಇಲ್ಲಿ ಏನು ಕೇಳಿಲ್ಲ. ಈ ಕೇಳಿಕ್ಕೆ ಏನಂದ್ರೆ ಗಾಡಿ ಎತ್ಕೊ ಹೊಂಟೋಗಿ ಬೀಸಿದ್ರು ಸರ್, ಕಲ್ಲು ಎಲ್ಲ ಬೀಸಿದ್ದಾರೆ.